ದೆಹಲಿ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಅತ್ಯಧಿಕ ಬಹುಮತ. ತಿಪಟೂರು ಸಿಂಗ್ರಿ ನಂಜಪ್ಪ ವೃತ್ತದಲ್ಲಿ ಸಂಭ್ರಮಾಚರಣೆ. ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಇಂದು ಬಿಜೆಪಿ ಹೆಚ್ಚು ಬಹುಮತ ಪಡೆದಿರುವುದಕ್ಕೆ ಇಂದು ತಿಪಟೂರು ಸಿಂಗ್ರಿ ನಂಜಪ್ಪ ವೃತ್ತದಲ್ಲಿ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮತ್ತು ಬಿಜೆಪಿಯ ಅಪಾರ ಬೆಂಬಲಿಗರೊಂದಿಗೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಚರಿಸಿದ್ದಾರೆ. ನಂತರ ಮಾತನಾಡಿದ ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ದೆಹಲಿಯಲ್ಲಿ ಯಾವ ಹಗರಣಗಳಲ್ಲಿ ಭಾಗಿಯಾಗಿದ್ರು ಅವರನ್ನೆಲ್ಲ ಜನರು ಸೋಲಿಸಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಹೆಚ್ಚು ಮತಗಳಿಂದ ಗೆಲುವು ತಂದುಕೊಟ್ಟು ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ ಎಂದರು. ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಸೋಲನ್ನು ಅನುಭವಿಸಿದ್ದಾರೆ. ಕೇಜ್ರಿವಾಲ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಆಶೀಶ್ ಇಬ್ಬರು ಸೋಲನ್ನು ಅನುಭವಿಸಿದ್ದಾರೆ. 3800 ಚಿಲ್ಲರೆಯಲ್ಲಿ ಕೇಜ್ರಿವಾಲ್ ಅವರು, 1800 ಚಿಲ್ಲರೆಯಲ್ಲಿ ಜನ ಸುಳ್ಳು ಹೇಳ್ಕೊಂಡು ನಡೆಸ್ತಿದ್ದಂಥ ರಾಜಕೀಯದವ್ರಿಗೆಲ್ಲ ಒಳ್ಳೆಯ ಪಾಠವನ್ನು ಕಲಿಸಿದ್ದಾರೆ. ಎಕ್ಸೈಸಲ್ಲಿ ಇದರಲ್ಲಿ ಯಾರ್ಯಾರು ಸಿಗಾಕೊಂಡಿದ್ದಾರೋ ಅಷ್ಟು ಜನನೂ ಸೋಲ್ಸಿದ್ದಾರೆ ಜನ ಅನ್ನುವಂಥದ್ದು ನಮಗೆ ನಿಮಗೆ ಕಾರ್ಯಕರ್ತರು ಅರ್ಥವಾಗಬೇಕಾದದ್ದು. ನಾವೇನಾರು ಅನ್ಕೊಳ್ಳಿ, ಜನ ಮಾತ್ರ ಕ್ಲಿಯರ್ ಇದ್ದಾರೆ. ಮೋಸ ಆಗಬಾರ್ದು, ದೇಶದ ಜನತೆ ಚೆನ್ನಾಗಬೇಕು ಅನ್ನುವಂಥ ವಿಚಾರವನ್ನು ಜನದಲ್ಲಿ ಎತ್ತಿಕೊಂಡು ಪ್ರೂವ್ ಮಾಡಿದ್ದಾರೆ. ಪ್ರೂವ್ ಮಾಡಿರೋದಕ್ಕೆ ತಕ್ಕಂತೆ ನಮ್ಮವರು ಬಿಹೇವ್ ಮಾಡ್ತಾರೆ ಅನ್ನೋದು ವಿಶ್ವಾಸ ಇದೆ. ನಾವು ಸಹಿತ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೀತಿದೆ ಅನ್ನೋಂಥದ್ದು ನಿಮಗೆಲ್ಲ ಗೊತ್ತಿರುವಂಥದ್ದು. ಯಾರೋ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಇಲ್ವೋ ಗೊತ್ತಿಲ್ಲ, ಆ ಸ್ಥಿತಿಯಲ್ಲಿ ಸರ್ಕಾರ ಇವತ್ತಿದೆ. ಪ್ರತಿ ಮಿನಿಸ್ಟ್ರು ತಮ್ಮ ಬಂದಂಗೆ ಬಿಹೇವ್ ಮಾಡ್ತಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಜನಕ್ಕೆ ಇವತ್ತೇನು ಮತ್ತೆ ನಂಬಿಕೆ ಬರ್ತದೆ BJP ಮೇಲೆ, ಆ ವಿಶ್ವಾಸವನ್ನು ಇಟ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಆ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡೋಣ ಅಂತ ರಾಜ್ಯದಿಂದ ರಾಷ್ಟ್ರದಿಂದ ಯಾವ್ಯಾವ ಸೂಚನೆಗಳು ಬರುತ್ತೆ ಆ ಸೂಚನೆ ತಕ್ಕಂತೆ ನಾವೆಲ್ಲರೂ ಬಿಹೇವ್ ಮಾಡಬೇಕು ಅಂತ ಡೆಲ್ಲಿಯ ಜನತೆಗೆ ನಾವೆಲ್ಲ ಕಾರ್ಯಕರ್ತರುಗಳು ಅಭಿನಂದನೆಗಳನ್ನ ತಿಳಿಸೋಣ. ಒಳ್ಳೆಯ ಸರ್ಕಾರ ಡೆಲ್ಲಿಗೆ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ